ನೋಡ್ರಿ ಎದ್ದು ಕುಂತಾರ. ಇವತ್ತು ಊರಿಗೆ ಹೊಂಟಾರ, ಊರಿಗೆ ಹೋಗ್ತಾರ. ಕೆಚಪ್ ತಿಂತಾನಂತ ನೋಡ್ರಿ. ಮ್ಯಾಂಗೋ ಫ್ರೂಟ್ ಇದು ಪಲ್ಪ್ಸ್ ಅದ, ಒಳಗೆ ಪಲ್ಪ್ಸು. ಜಾಮು ಪಲ್ಪ್ಸ್ ಅಂದ್ರೆ ಇಲ್ಲದ ಅಲ್ಲಿ ಇವೆ ಮ್ಯಾಂಗೋ ಪಲ್ಪ್ಸ್. ತಗೋ, ಫ್ರಿಜ್ನಾಗ ಇಟ್ಟಿತ್ತಲ್ಲ. ಟೂಟಿ ಫ್ರೂಟಿ ಅಲ್ಲದು, ಮ್ಯಾಂಗೋದ್ದು ಪಲ್ಪ್ಸ್ ಅದು. ಏಯ್ ಬೀಳ್ತದ ಕಡೆ ಕರೆಕ್ಟಾಗಿ ನೋಡಿ. ಊರಿಗೆ ಹೋತ್ರೆ ನೋಡ್ರಿ, ಊರಿಗೆ ಹೊಂಟ್ರ. ಭಾಳ ಹಚ್ಕೊಂಡ್ಬಿಟ್ಟಾರ್ರಿ ನನ್ನ. ದಡಮ್ಮ 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 ಅಂತಿರ್ತಾರ. ಬರೇ ಮಾತ್ಕಮ್ಮ ದಡ ದಡ ದೋಸೆ ಕೊಡು ಅಂತಿದ್ದೆ ಹೇಳ್ತಾರ್ರಿ. ಚಟ್ನಿ ಕೊಡು ನಮ್ಮಪ್ಪ ರಾಜ ಕತ್ಮೂರಿ ಸಾರಿ ಹಾಕ ಸೊಪ್ಪು ಗೆಲೆ ಗೆಲೆ ಮುಗಾಸಲಿ ಏನ್ ದಪ್ಪ ಆಗಿದ್ಯಾ ಬಾತ್ರೂಮ್ ಬಟ್ಟೆ ದಪ್ಪ ಆಗಿದ್ಯಾ ನೀವ್ ಮಾಡಿದ್ದೆಲ್ಲ ತಪ್ಪು, ಅದು ಬಿಟ್ಟಿ ಮಾಡೋದೆಲ್ಲ ತಪ್ಪು. ಗಿಲಿ 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 ಏನೇನ್ ದಪ್ಪ ಆಗಿದೆ ಬಕೆಟ್ ಬಾತ್ರೂಮ್ ಬಕೆಟ್ ದಪ್ಪ ಆಗಿದೆ ಅಂತಂಗಿಲ್ಲ ಸಿಲ್ಲಿ. ಹಚ್ಕೊಂಡ್ಬಿಟ್ಟವ್ರಿ ಅಡ್ಡು ಭಾಳ. ದಡಮ್ಮ 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 ಅಂತವ ಕಳಿಸ್ಲಕ್ಕೆ ಮನಸ್ಸಾಗವಲ್ತು. ಏನು ಮಾಡ್ತೀರಿ? ಮತ್ತು ಸಾಲಿ ರಜಾ ಸೂಟಿ ಕೊಟ್ಟಾಗ ಇವಾಗ ಜಾತ್ರೆ ಇತ್ತು ಅಂಥೇಳಿ ಕರೆಸಿದೆ. ಮತ್ತು ಸೂಟಿ ಕೊಟ್ಟಾಗ ಬರ್ತಾರಲ್ಲಪ್ಪ, ರಜೆ ಇದ್ದಾಗ ಬರ್ತಾರೆ. ಅವ್ರಿಗೂ ಹೋಗಕ್ಕೆ ಮನಸ್ಸಾಗಲ್ದು, ನನಗೆ ಕಳ್ಸಕ್ಕೆ ಮನಸ್ಸಾಗಲ್ದು. ಯಾಕಂದ್ರೆ ಟ್ಯೂಷನ್ಗೆ ಹಾಕ್ಯಾರ್ರಿ ಅಲ್ಲಿ. ಯಾಕಂದ್ರೆ ಹ್ಞೂ ಅಂತ ದುಡ್ಡು ಕೊಟ್ಟು ಟ್ಯೂಷನ್ಗೆ ಹಾಕ್ಯಾರ. ಬೆಳಿಗ್ಗೆ 8 ಗಂಟೆಗೆ ಹೋಗಿ 10 ಗಂಟೆಗೆ ಬರ್ತಾರೆ. 10 ಗಂಟೆ ಮೇಲೆ ಕನ್ನಡ ಶಾಲೆಗೆ ಹೋಗ್ತಾರೆ. ಕನ್ನಡ ಶಾಲೆಗೆ ಹೋಗಿ ಬಂದು 4:15 ಕನ್ನಡ ಶಾಲೆ ಬಿಡ್ತೈತಿ. ಟ್ಯೂಷನ್ಗೆ ಮತ್ತೆ ಎಷ್ಟಕ್ಕೆ ಹೋತ್ರಿ? 5 ಟ್ಯೂಷನ್ಗೆ ಹೋಗಿ ಮತ್ತೆ ಯಾವಾಗ ಬರ್ತೀರಿ? 8ಕ್ಕೆ ಬರ್ತೀವಿ ನೋಡಿರಿ. ಈ ಥರ ಅವ್ರಿಗೆ ಸ್ವಲ್ಪನೂ ಫ್ರೀ ಇಲ್ಲ, ಬಿಡು ಇಲ್ಲ. ಹೀಗಾಗಿ ಅದಕ್ಕೆ ಒಂದು 2 ದಿನ ಎದ್ದಕ್ಕೆ ಜಾತ್ರೆ ಮುಗಿಸ್ಕೊಂಡು ಹೋಗತ್ರಿ ಅಂತ ಕರ್ಕೊಂಬಂದೆವು. ಒಂದು ಸ್ವಲ್ಪ ಫ್ರೀಡಮ್, ಸ್ವಲ್ಪ ಫ್ರೀ ಅನ್ನಿಸ್ತವ್ರಿಗೆ. ಆದ್ರೆ ರಿಂಗ್ ಟ್ಯೂನ್ ಚೋನ್ ಮಾಡಿ ಮೊದಲು ಅದನ್ನು ನೋಡ್ರಿ. ಹೊಂಟ್ರಿ ನೋಡ್ರಿ ಇವತ್ತು ಊರಿಗೆ. ಹಾಳಾಕತೈತಿ ನಮ್ಮದು. ಇವತ್ತು ಒಂದು ಮದುವೆ ಐತ್ರಿ, ಅವ್ರಿಗೆ ಕಳಿಸಿ ನಾವು ಮದುವೆಗೆ ಹೋಗ್ಬೇಕು. ಆ ಕಡೆ ಬರ್ತೀರಿ? ಹೆಂಗೆ ಅನ್ಸಕತ್ತೈತಿ ಊರಿಗೆ ಹೋಗಕ್ಕೆ? ಮನ್ಸು ಬರಲ್ದಲ್ಲ. ನನಗೆ ಕಳ್ಸೋಕೆ ಮನ್ಸು ಬರಲ್ದವ. ಏನು ಮಾಡ್ತಿದ್ದಿ? ನಿಮ್ಮ ಟ್ಯೂಷನ್ ಮುಖ್ಯ ಅಲ್ಲ, ಮೊದಲು ಕಲಿಯೋದು ಮುಖ್ಯ. ನೀವು ಕಲಿತು ಚಂದಾಗಿ ಸಾಲಿ ಕಲಿತು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ಏನಾದರೂ ಒಂದು ಸಾಧನೆ ಮಾಡಬೇಕು. ಭಾಳ ಹುಷಾರದಾರ ರೀ ಇವರು. ಸ್ಕೂಲಿಗೆ ನಂಬರ್ 1 ಅದಾರ, ಅಷ್ಟು ಹುಷಾರದಾರ. ಇನ್ನು ಈಕಿ ಸ್ವಲ್ಪ ಡಿಮ್ಮು, ಆದ್ರೆ ಅವ ಮಾತ್ರ ಭಾಳ ಶಾರ್ಪ್ ಅದ ರೀ. ಯಾವ ಬುಕ್ ಕೊಡ್ತೀರಿ ಎಲ್ಲ ಅಷ್ಟು ಓದ್ತಾನವ. ಹಂಗದನ್ ರೀ ಅವ. ಅಂದ್ರೇನು ಈಕಿ ಸ್ವಲ್ಪ ಮಾತು ತಟ್ಟಿಸ್ತಾಳೆ, ಅವ ತಟ್ಸಲ್ಲ. ಓಟ ಜಾಸ್ತಿ ರೀ ಒಂದು. ಪಟ 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 ಓಟ ಜಾಸ್ತಿ ಅವಂದು. ಅವ ಬುಕ್ಸ್ ಯಾವ ಕೊಡ್ತೀರಿ ಎಲ್ಲ ಇಂಗ್ಲೀಷು ಕನ್ನಡ ಹಿಂದಿ ಎಲ್ಲ ಓದ್ತಾನವ. ಅಷ್ಟು ಶಾರ್ಪ್ ಅದನ್ ರೀ ಅವ ಮನುಷ್ಯ. ಹೊಂಟ್ರೆ ನೋಡ್ರಿ ಊರಿಗೆ 2 ದಿನ. ಆ ಕಡೆ ಹೋದ್ರೆ ದಡಮ್ಮ, ಈ ಕಡೆ ಹೋದ್ರೆ ದಡಮ್ಮ 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 ದಡಮ್ಮ. ಈಗ ನೋಡ್ರಿ ನಾವೇ ಕುಂದಿರ್ಬೇಕು. ಗುಂಡೆ ಹೆಂಗೆ ಅನ್ಸಕತ್ತೈತಿ ಊರಿಗೆ ಹೋಲಕ್ಕ? ಹೊಲದಾಗೈತೆ ಅವ್ರಿಗೆ ಪಾಪ. ಬೆಳಗ್ಗೆ ಟ್ಯೂಷನು ಮಧ್ಯಾಹ್ನ ಶಾಲೆ, ಬೆಳಗ್ಗೆ ಟ್ಯೂಷನು ಮಧ್ಯಾಹ್ನ ಶಾಲೆ. ಸ್ವಲ್ಪನೂ ಪುರ್ಸತ್ ಅನ್ನೋದೇ ಇಲ್ಲ ಹುಡುಗರಿಗೆ. ಹೊಡಿತಾನೆ. ಮತ್ತು ಕಲಿಬೇಕಲ್ಲವ, ಯಾಕೆ ಬಿಡ್ಬೇಕು? ಹೋಗ್ಬೇಕು. ಮತ್ತು ಹೋಗ್ಬೇಕಲ್ಲವ. ಕಲ್ತ್ರಿ ಅಲ್ಲ, ಇವಾಗ ನಿಮ್ಗೆ ಕಲಿಯೋ ವಯಸ್ಸು ಐತಿ. ಮತ್ತು FN ಮುಗಿದಿರ್ತು ನೋಡ್ರಿ. ಒಂದಿಷ್ಟು ದಿನ ನಮಗೂ ಉಳುವಾಗಿತ್ತು, ಅವ್ರಿಗೂ ಸ್ವಲ್ಪ ಫ್ರೀಡಮ್ ಅನಿಸ್ತು, ಮೈಂಡ್ ಫ್ರೆಶ್ ಆಯಿತು. ಈಗ ಹೋಗೋಕೆ ಮನಸ್ಸು ಆಗಲ್ತು ಹುಡುಗರು. ನೀನು ಹೇಳಾಕತ್ತಿದ್ದು ನಾಳೆಗೆ ಊರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಏನು ಮಾಡ್ತೀರಿ? ಹಿಂಗೈತಿ ಮಕ್ಕಳದು. ಹಿಂಗೆ ಈಗ ನಾವು ಕಲಿತೀವಿ ಅಂದ್ರೆ ಆಗುತ್ತಾ? ವಯಸ್ಸು ಮೀರಿ ಹೋಗೈತಿ ನಮಗೆ ಕಲಿಯೋದಕ್ಕೆ, ಆಗಂಗಿಲ್ಲ. ಹಿಂಗಾಗಿ ನೀ ಕಲಿಯೋ ವಯಸ್ಸು ಐತಿ, ಈಗ ಕಲಿಬೇಕವ ಅನ್ನೋದು. ಹುಷಾರದಾರ ರೀ ಹುಡುಗರು ಮಾತ್ರ. ಭಾಳ ಶಾರ್ಪ್ ಅದಾರ, ಭಾಳ ಹುಷಾರದಾರ. ಗುಂಡೆ ಹೋಗಿ ಬರ್ತೀರ ಊರಿಗೆ? ಮಾತಾಡಲ್ಲ ಏನು? ಹೋಗ್ಬೇಕಲ್ಲಪ್ಪ, ಕಲಿಬೇಕಲ್ಲ ಗುಂಡೆ. ನೌಕರಿ ತಗೋಬೇಕು, ಪೊಲೀಸ್ ಆಗಬೇಕು. ಮೊದಲು ನಿಮ್ಮ ಅಪ್ಪಗೆ ಜೈಲಿಗೆ ಹಾಕಬೇಕು. ನಾನು ಗಮ್ಮತ್ತು ಮಾಡ್ತೀನಿ ರೀ ಅವ್ರಿಗೆ ಸುಮ್ಮನೆ. ಗುಂಡೆ ಹೋಗಿ ಬರ್ತೀರ ಊರಿಗೆ? ಹೇಳ್ರಿ ಅವ್ರಿಗೆ ಎಲ್ಲರಿಗೆ ಬಾಯ್ ಹೇಳ್ರಿ. ಎಲ್ರಿಗೆ ಊರಿಗೆ ಹೋಗಿ ಬರ್ತೀವಿ ರೀ ನಾವು ಅಂತ ಹೇಳ್ರಿ ಪುಟ್ಟಿ. ಅಯ್ಯೋ ಸರಿ, ಓಕೆ ಸ್ನೇಹಿತರೆ. ನಾನು ಕೆಲಸ ಮಾಡ್ತೀನಿ. ಮುಂದೆ ಉಪ್ಪಿಟ್ಟು ಮಾಡಬೇಕು. ಉಪ್ಪಿಟ್ಟು ಮಾಡೋದಕ್ಕೆ ಅಂದ್ರೆ ಗೋಧಿ ಹೊಡೆದು ರವೆ ಅದಾವಲ್ಲ. ಇವತ್ತು ಊರಿಗೆ ಹೋಗ್ತಾರೆ ಅವ್ರು. ಏನೋ ಸ್ವಲ್ಪ ಉಳಿದಿತ್ತು. ಅವ್ರು ದೊಡ್ಡಪ್ಪ ತಂದಿದ್ದಾನೆ ರೀ ಜಾಮು, ಮ್ಯಾಂಗೋ ಜಾಮ್ ತೊಗೊಂಬಂದಿದ್ರು. ಅದೆಷ್ಟು ತಿನ್ರಪ್ಪ ಇವತ್ತೊಂದಿನ ಅಂತ ಹಾಕಿ ಕೊಟ್ಟೀನಿ, ತಿಂತಾರೆ ನೋಡಿರಿ. ಅವ್ರಿಗೆ ಕಳಿಸಿ ನಾವು ಇವತ್ತೊಂದು ಮದುವೆ ಐತಿ
ನಮ್ಮ ಅಣ್ಣ ತಮ್ಮದವ್ರದ್ದು ಮದುವೆ ಮಕ್ಕಳ ಮದುವೆ ಐತಿ, ಹೋಗಿ ಬರ್ಬೇಕು ಅಲ್ಲಿಗೆ. ಅವ್ರಿಗೆ ಆ ಕಡೆ ಬಿಟ್ಟು ನಾವು ಮದುವೆಗೆ ಹೋಗಿ ವಾಪಸ್ ಬರಬೇಕು. ನಾಳೆಯಿಂದ ನಮಗೆ ಬಣ 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 ಅಂತೈತಿ ಮನೆ. ಬರ್ರಿ ಮುಂದಿನ ಕೆಲಸ ಅವನಿಗೆ ಬಾಯಿ ಹೇಳೋದಕ್ಕೆ ಮನಸ್ಸಿಲ್ಲ ಅವರಿಗೆ. ಬಾಯಿ ಹೇಳೋದಕ್ಕೆ ಮನಸ್ಸಿಲ್ಲ ಅವ್ರಿಗೆ, ಹೇಳಲಾಗೆ ಅವ್ರಿಗೆ. ಸ್ನಾನ ಮಾಡ್ಬೇಕಲ್ಲಪ್ಪ, ಮಾಡ್ತಿರಲ್ಲ ಸ್ನಾನ ಮಾಡಿರಿ, ಬಡಬಡ ಸ್ನಾನ ಮಾಡಿ ಬಟ್ಟೆ ಹಾಕೋರಿ. ನಾನು ನಾಷ್ಟಕ್ಕೆ ರೆಡಿ ಮಾಡ್ತೀನಿ, ತಿನ್ನಿರಿ ಬಡಬಡ ತಿನ್ನಿರಿ. ನಾನು ರೆಡಿ ಹಾಕೀನಿ, ಹೋಗಂಬ್ರತ ಆದಷ್ಟು ಜಲ್ದಿನಿ. ಓಕೆ ಸ್ನೇಹಿತರೆ, ಇವಾಗ ಮದುವೆಗೆ ರೆಡಿ ಆಗಿದ್ದೀನಿ ನೋಡಿರಿ. ಮಕ್ಕಳು ರೆಡಿ ಆಗ್ಯಾರ, ಅವ್ರಿಗೆ ಆ ಕಡೆ ಊರಿಗೆ ಬಿಟ್ಟು ನಾವು ಹೋಗಬೇಕು ನೋಡಿರಿ. ಅಷ್ಟೇ ಸಿಂಪಲ್ ರೆಡಿ ಆಗಿದ್ದೀನಿ. ಎಲ್ಲ ಚಳಿಗೆ ತುಟ್ಟಿ ಅದು ಎಲ್ಲ ಹೊಡೆದ್ಬಿಟ್ಟವು ನೋಡಿರಿ. ಈಗ ಅದ್ರ ಜಾತ್ರೆ ಗದ್ದಲ್ದಾಗ ಏನೂ ಬ್ಯಾಸ್ಲಿನ ಅದೇನೋ ಹಚ್ಕೊಳ್ಳೋದಾಗಿಲ್ಲ. ಚಳಿ ಒಳಗೆ ಹಂಗೆ ಎದ್ದು ಕೆಲಸ ಮಾಡೋದಕ್ಕೆ ನೋಡಿರಿ ಈ ಥರ ರೆಡಿ ಆಗಿದ್ದೀನಿ ನೋಡಿರಿ. ಈ ಥರದ ಏನು ವ್ಯಾನಿಟಿ ಬ್ಯಾಗ್ ಅದು ಏನೋ ಎಲ್ಲ ಸೀದಾ ಹಿಂಗೆ ಖಾಲಿ ಹೋಗೋದು ಬರೋದು. ಮಕ್ಕಳು ಹೋಗಿ ತಿಂತಾರಲ್ಲ. ಹೋಗಿ ನಿಂತಾರ ಅವರೆಲ್ಲ ಅಲ್ಲಿ ಕಾರಿನ ಬೆಳಕ ಇಟ್ಕೊಂಡ್ರೆ ಅಲ್ಲ. ನೀರಿನ ಬಾಟ್ಲಿ ಇಟ್ಕೋಬೇಕ್ರಿ ಒಂದು. ಪುಟ್ಟಿ ಗುಂಡೆ ನೀರಿನ ಬಾಟ್ಲಿ, ಒಂದು ನೀರಿನ ಬಾಟ್ಲಿ ಇಟ್ಕೋರಿ ಒಂದು. ನಂಬರ್ ಕೊಡು. ಓಕೆ ಸ್ನೇಹಿತರೆ, ಅಕ್ಕ ನೋಡ್ರಿ, ಭಾವನೆ ಅಂತಿ ಅಕ್ಕ. ಅವರು ನಾವು ಭಾಳ ಕ್ಲೋಸು. ಯಾವಾಗಾರ ಒಂದಿನ ಮೀಟ್ ಮಾಡ್ತೀವಿ, ಯಾವಾಗಾರ ಒಂದಿನ ಮೀಟ್ ಮಾಡಿರ್ತೀವಿ. ಮೀಟ್ ಮಾಡಿದಾಗ ಭಾಳ ಖುಷಿ ಆಗುತ್ತೆ. ನಾವು 3 ಜನ ಅಕ್ಕ ತಂಗಿ ನೋಡಿ. ಬರೀ ನೀಡಿದ್ರೆ ಹಂಗೆ ಅದ್ರಾಗಿಟ್ಟು ಬರ್ಬೇಕಿಲ್ಲ. ಹಲೋ, ಹಾಂ ಬೋಲ್. ಹಾಂ ಖಾರೆ ಜರ ಒಂದು 2 ಚಜ್ಜಿ ರೊಟ್ಟಿ ಕೊಡ್ರಿ. ಅಲ್ವಾ ಆರಾಮದಿ ನೋಡ್ರಿ. ನೀವು ಆರಾಮದ್ರಿ? ಆರಾಮ ನಿಂಗ ಎಲ್ಲರದು ವಿಡಿಯೋ ಕುಂದ್ರಮ್ಮ ಇಲ್ಲಿ ತೆಗ್ದ ನಾವು ಮಾಡ್ಬೇಕಲ್ಲ. ಓಕೆ ಸ್ನೇಹಿತರೆ, ನೋಡ್ರಿ, ಮಕ್ಕಳನ್ನ ಊರಿಗೆ ಕಳಿಸಿದ್ದಾಯ್ತು, ಹಾಗೆ ಮದುವೆಗೆ ಬಂದದ್ದೂ ಆಯಿತು. ಇವಾಗ ಮದುವೆ ಬಂದದ್ದೇ ಲೇಟ್ ಆಯಿತು ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ 2 ಗಂಟೆ ಆಗಿತ್ತು. ಇವಾಗಿನ ಕಾಲದ ಮದುವೆ ಏನ್ರಿ, 1 ತಾಸಿನಲ್ಲಿ ಮದುವೆ ಮುಗಿದೋಗ್ಬಿಡ್ತಾವೆ. ಅಂದ್ರೆ 1 ಗಂಟೆ ಅನ್ನೋದ್ರಾಗೆಲ್ಲ ಬೇಗರು ಊಟ ಪೀಟ ಎಲ್ಲ ಮಾಡಿಕೊಂಡು ವಾಪಸ್ ತಮ್ಮ ಊರಿಗೆ ಹೋಗೋ ಟೈಮು. ಯಾಕಂದ್ರೆ ಅಷ್ಟು ಫಾಸ್ಟ್ ಆಗ್ತಾವೆ ಮದುವೆಗಳು. ನೋಡಿರಿ 2 ಗಂಟೆ ಆಗಿತ್ತು. ಹೋಗಿ ಅಕ್ಕಿ ಕಾಳು ಹಾಕಿಬಿಟ್ಟು ನಾವು ಊಟ ಮಾಡ್ತಾಯಿದ್ವಿ. ಅಂದರೆ ಎಲ್ಲರೂ ಬೇಗರು ಹೊಂಟಿದ್ರು. ಮನೆ ಮದುವೆ ಅಲ್ವಾ, ಹೀಗಾಗಿ ನಾವು ನಮ್ಮ ನೆಗಣದವರು ಊಟ ಮಾಡ್ತಾಯಿದ್ವಿ ನೋಡಿರಿ. ಊಟ ಮಾಡಿ ಮತ್ತೆ ಊರ ಕಡೆ ಹೊರಟ್ವಿ. ಅದು ಬೇರೆ ಊರಿಗೆ, ಅಂದರೆ
ನಮ್ಮ ಆಂಟಿ ಅವ್ರ ಊರಿಗೆ ಕರ್ಕೊಂಡು ಹೋದರು. ಎಲ್ಲಿ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ಹೊಡ್ಕೊಲಿಕ್ಕೆ ಅಕ್ಕಿ ಓಕೆ ಸ್ನೇಹಿತರೆ, ನಾನು ವಿಡಿಯೋ ಮಾಡೋದಕ್ಕೆ ಮಗನ ಕೈಯಲ್ಲಿ ಕೊಟ್ಟಿದ್ದೆ. ಮಗ ಅಂದರೆ ಭಾವನ ಮಗ, ಚಿಕ್ಕವನವನು, ಹೀಗಾಗಿ ಅವನಿಗೆ ಅಷ್ಟೊಂದು ವಿಡಿಯೋ ತೊಗೊಳಕ್ಕೆ ಬಂದಿಲ್ಲ. ಅದರಲ್ಲೇ ಅಡ್ಜಸ್ಟ್ ಮಾಡಿ ನಾನು ಹಾಕಿದ್ದೀನಿ. ಇವಾಗ ನೋಡಿ ಆಂಟಿ ಊರ ಕಡೆ ಹೊಂಟಿದ್ದೀವಿ. ಅಂದರೆ ಆಂಟಿಗೆ ತವ್ರ ಮನೆ ಆಗಬೇಕು. ನಾನು ಇದುವರೆಗೂ ಅವ್ರು ನೋಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಇದ್ದಾರೆ ಇವರು ಒಬ್ಬರು ಅತ್ತಿ ಮಾವ ಅನ್ನೋದು ಗೊತ್ತಾಗಿದ್ದು ನನಗೆ. ಓಕೆ, ನಾವು ನೋಡ್ರಿ ನಮ್ಮ ಡ್ಯೂಟಿ ಮೇಲೆ ದೂರ ಇರ್ತೀವಿ, ಹೀಗಾಗಿ ಅಷ್ಟು ಇದನ್ನೇ ಗೊತ್ತಿರಂಗಲ್ಲ ನಮ್ಗೆ. ಇವರು ಹಿಂಗೆ ಅನ್ನೋ ಸಂಬಂಧಗಳಲ್ಲಿ ಗೊತ್ತಿರೋದಿಲ್ಲ. ಈಗ ಹೋಗ್ತಾ ಹೋಗ್ತಾ ತಿಳ್ಕೊತ ಹೋಗೋದಾಗತ್ತೆ ನೋಡಿ. ನನಗಂತೂ ತುಂಬ ಖುಷಿ ಆಯಿತು. ನಾವು ಎಲ್ಲಿ ಹೊಂಟಿದ್ದೀವಿ ಅನ್ನೋದು ಮುಂದೆ ವಿಡಿಯೋದಲ್ಲಿ ಬರುತ್ತೆ. ದಯವಿಟ್ಟು ಕಾತುರದಿಂದ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಅದನ್ನೇ ಹಾಕ್ತೀನಿ. ತುಂಬ ಎಂಜಾಯ್ ಮಾಡಿದೆ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.